ಕೋಗಿಲು ಲೇಔಟ್ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಫಲಾನುಭವಿಗಳಿಗೆ ಇನ್ನೂ ಕೂಡ ಒಂದು ಮನೆನೂ ಇಲ್ಲ, ಸೂರು ಇಲ್ಲ. ಬೆಂಗಳೂರಿನ ಕೋಗಿಲು ಲೇಔಟ್ ಅಕ್ರಮವಾಗಿ ಒತ್ತುವರಿ ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಈಗ ನೋಡಿ 26 ಫಲಾನುಭವಿಗಳಿಗೆ ಮನೆಯ ಭಾಗ್ಯನೇ ಸಿಗ್ತಾ ಇಲ್ಲ, ಸೂರೇ ಇಲ್ಲ ಅವರಿಗಿರೋದಕ್ಕೆ. ಈಗಾಗಲೇ 26 ಫಲಾನುಭವಿಗಳ ಪಟ್ಟಿಯನ್ನ ಸರ್ಕಾರ ರೆಡಿ ಮಾಡಿತ್ತು. ಲಿಸ್ಟ್ ರೆಡಿ ಮಾಡಿದ್ದಾರೆ ಉತ್ತರ ನಗರದ ಪಾಲಿಕೆಯ ಅಧಿಕಾರಿಗಳು. ಪರಿಶೀಲನೆ ಮಾಡಿ ನಗರ ಕಂದಾಯ ಇಲಾಖೆಗೆ ಈ ಪಟ್ಟಿಯನ್ನು ರವಾನೆ ಮಾಡಿದ್ದಾರೆ ಅವರು. ಆದರೆ ದೃಢೀಕರಣ ಪತ್ರ ತಹಶೀಲ್ದಾರ್ಗೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂತೆ. ಇದು ಸದ್ಯದ ಬೆಳವಣಿಗೆ. ಅಕ್ರಮವಾಗಿ ಮನೆ ಮಾಡಿಕೊಂಡಿದ್ರು, ಅದನ್ನ ಒತ್ತುವರಿ ಯಾರು ಮಾಡ್ಕೊಂಡಿದ್ರು, ತೆರವಾಗಿ ಮಾಡುವಂತ ಕೆಲಸಗಳಾಯ್ತು. ನಂತರದಲ್ಲಿ ಅನೇಕರು ಅರ್ಜಿ ಕೊಟ್ಟಿದ್ರು, ನಮಗೆ ಮನೆ ಬೇಕು, ನಾವಿಲ್ಲೇ ಇದ್ದೀವಿ, ಒಂದಿಷ್ಟು ಆಧಾರ್ ಕಾರ್ಡು, ಪಾನ್ ಕಾರ್ಡು ಏನೇನೋ ಹಿಡ್ಕೊಂಡಿದ್ದು. ಬಟ್ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ 26 ಕುಟುಂಬಕ್ಕೆ ಮಾತ್ರ ಮನೆ ಕೊಡೋದು ಅನ್ನೋದಾಗ ಡಿಸೈಡ್ ಆಗುತ್ತೆ. ಅಂದ್ರೆ ಸರಿಯಾದಂತ ಸೂಕ್ತ ದಾಖಲೆಗಳು ಅವ್ರ ಹತ್ರ ಇತ್ತು. ಬಟ್ ಈಗ ಎಲ್ಲಾ ರೆಡಿ ಆಗಿದೆ. ಉತ್ತರ ನಗರ ಪಾಲಿಕೆ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ದಾರೆ ಪಟ್ಟಿಯನ್ನ. ಆದ್ರೆ ಇನ್ನೂ ಕೂಡ ಮನೆ ಕಳ್ಕೊಂಡವರಿಗೆ ದೃಢೀಕರಣದ ಪತ್ರ ಮಾತ್ರ ಸಿಕ್ತಿಲ್ಲ. ತಹಶೀಲ್ದಾರಿಗೆ ಈ ಪತ್ರಗಳೇ ಸಿಕ್ಕಿಲ್ಲ ಅಂತೆ. ಈ ದೃಢೀಕರಣ ಪತ್ರ ಇಲ್ಲದೆ ಮನೆ ಸಿಗೋದು ಡೌಟ್. ಅದೊಂದು ಬೇಸಿಕ್ ರೂಲ್ಸ್ ಇರೋದು. ಸಾಮಾನ್ಯವಾಗಿ 94C ಅಡಿಯಲ್ಲಿ ಅರ್ಜಿ ಕೊಟ್ಟಿದ್ದಂತ ನಿರಾಶ್ರಿತರು ಸರ್ಕಾರಿ ಜಾಗದಲ್ಲಿ 94C ಅರ್ಜಿಯನ್ನ ಸಲ್ಲಿಸುವಂತಿಲ್ಲ. ಯಾರಾದ್ರೂ ಸರ್ಕಾರಿ ಜಾಗದಲ್ಲಿ ವಾಸ ಮಾಡಿದ್ದು ನಂತರದಲ್ಲಿ 94C ಅರ್ಜಿಯನ್ನ ಕೊಟ್ಟಿದ್ರೆ ಕ್ರಮ ಎಂದಿದ್ದಂತ ಜಿಲ್ಲಾಡಳಿತ. GBA ಅಧಿಕಾರಿಗಳಿಂದ ಸಂತ್ರಸ್ತರ ಪಟ್ಟಿಯನ್ನ ಬರ್ತಿದ್ದಂತೆ ವಾಸ್ತವಾಂಶ ಅರಿಯೋದಕ್ಕೆ ಈಗ ತಹಶೀಲ್ದಾರ್ ಕೂಡ ಮುಂದಾಗಿದ್ದಾರೆ. ಏನು ಎತ್ತ ಅಂತ ನೋಡಿ. 94C ಅರ್ಜಿ ಅಂತಂದ್ರೆ ಭೂ ಕಂದಾಯ ಇಲಾಖೆಯ 1964ರ ಒಂದು ಕಾನೂನು ಏನಿದೆಯಲ್ಲ, ಇದರಲ್ಲಿ ಒಂದು ಸೆಕ್ಷನ್ ಆಗಿ ಬರುತ್ತೆ 94C ಅಂತ. ಅಲ್ಲಿ ಹೋಗಿ ಮನೆಗಿನೇ ಕಟ್ಕೊಂಡಿರ್ತಾರಲ್ಲ, ಇವರು ಅಕ್ರಮವನ್ನ ಸಕ್ರಮ ಮಾಡ್ಕೊಳ್ಳುವಂತ ಒಂದು ಪದ್ಧತಿ. ಬಟ್ ಇಲ್ಲೇನಾಗ್ಬಿಟ್ಟಿದೆ ಅಂತಂದ್ರೆ ನೋಡಿ, ಸರ್ಕಾರಿ ಜಾಗದಲ್ಲಿ ಇವರು ಬಂದ ತಕ್ಷಣ ಅವರಿಗೆ ಅರ್ಜಿ ಸಲ್ಲಿಸೋಂಗಿಲ್ಲ. ಅಲ್ಲೊಂದಿಷ್ಟು ವರ್ಷಗಳು ಅವ್ರು ಇರಬೇಕು ಅಂತ ಸ್ಥಳೀಯ ಅಧಿಕಾರಿಗಳು ದೃಢೀಕರಣ ಪತ್ರ ಎಲ್ಲ ಕೊಡಬೇಕು ಅವರಿಗೆ. ಬಟ್ ಇಲ್ಲೀಗ ಸಾಕಷ್ಟು ಗೊಂದಲಕ್ಕೆ ಇದು ಕಾರಣ ಆಗ್ತಿದೆ. ಈ ನಿಟ್ಟಿನಲ್ಲಿ GBA ಅಧಿಕಾರಿಗಳು ಈಗಾಗಲೇ ಸಂತ್ರಸ್ತರ ಪಟ್ಟಿಯನ್ನ ಮಾಡಿಕೊಂಡಿದ್ದಾರೆ. ಅದು ಬರ್ತಿದ್ದಂತೆ ವಾಸ್ತವಾಂಶವನ್ನ ಅರಿಯೋದಕ್ಕೆ ತಹಶೀಲ್ದಾರ್ ಕೂಡ ಮುಂದಾಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಿಸ್ತಿದ್ದಾರೆ ಏನಾಗ್ತಿದೆ ಅಂತ. ಸ್ಥಳ ಪರಿಶೀಲನೆಯನ್ನ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾಡಿದ್ರು. ಪೊಲೀಸರ ಜೊತೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಮಾಡುವ ಕೆಲಸ ಕೂಡ ಆಯಿತು. ಮನೆ ತೆರವು ಪ್ರಕರಣ ಈಗ ಬಹಳಷ್ಟು ಚುರುಕುಗೊಳಿಸಿದ್ರು ಪೊಲೀಸರು ಕೂಡ. ತನಿಖೆಯನ್ನ ನಡೆಯುವುದಂತೆ ಈಗ ಲೇಔಟ್ ಫುಲ್ ಖಾಲಿ ಆಗ್ತಿದೆ. ತನಿಖೆ ಆಗ್ತಿದ್ದಂತೆ ವಲಸೆ ಬಂದಿದ್ದಂಥ 16 ಕುಟುಂಬಗಳು ಖಾಲಿ ಆಗ್ಬಿಟ್ಟಿದ್ದಾರೆ. ಎಲ್ಲಿ ಹೋದ್ರು ನೋಡಿ. ಅಲ್ಲಿನ ಫಕೀರ್ ಲೇಔಟ್ ಇರ್ಬೋದು, ಅಕ್ಕಪಕ್ಕದಿಂದ ಕೆಲ ಲೇಔಟ್ನಲ್ಲಿ ಒಂದು ಮೊದಲಿಗೆ ಬಂದಿರೋ ಪ್ರಶ್ನೆ, ಬಾಂಗ್ಲಾದೇಶದ ಅಕ್ರಮ ವಲಸಿಗರಿದ್ದಾರೆ ಅನ್ನೋ ಆರೋಪಗಳಿತ್ತು. ಕೆಲ ದಾಖಲೆಗಳು ಕೂಡ ಸಿಕ್ಕಿತ್ತು. 150ಕ್ಕೂ 200ಕ್ಕೂ ಹೆಚ್ಚು ಅರ್ಜಿಗಳು ಬಂದಿತ್ತು. ಬಟ್ ಈಗ ನೋಡಿ, ಈ ಪರಿಶೀಲನೆ ಆಗ್ತಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆಗಳು, ವಿಪಕ್ಷ ಕೂಡ ಅಲರ್ಟ್ ಆಗಿದೆ. ಜಿಲ್ಲಾಡಳಿತ ಕ್ರಮಗಳನ್ನು ತೆಗೆದುಕೊಳ್ತಿದೆ. GBA ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಇದರ ನಡುವೆ ಮನೆ ತೆರವಾಗ್ತಿದ್ದಂಥ ಸಂದರ್ಭದಲ್ಲಿ ಇದ್ದಂಥವ್ರು ಅನೇಕರು ಖಾಲಿ ಆಗ್ಬಿಟ್ಟಿದ್ದಾರೆ. ಲೇಔಟ್ ಫುಲ್ ಖಾಲಿ ಇದೆ. ವಲಸೆ ಬಂದಿದ್ದಂಥ 16 ಕುಟುಂಬಗಳೀಗ ಅಲ್ಲಿ ಇಲ್ಲ. ಎಲ್ಲಿ ಹೋದ್ರು, ಏನಾಯ್ತು, ಎಲ್ಲಿಂದ ಬಂದಿದ್ರು, ಯಾಕೆ ಹೀಗಾಯ್ತು, ಇವೆಲ್ಲವೂ ಕೂಡ ಗಮನಿಸಬೇಕು. ಅನೇಕ ರೀತಿಯಾಗಿ ಪರಿಶೀಲನೆ ಆದಾಗ ಎಲ್ಲೆಲ್ಲಿಂದನೋ ಬಂದಿದ್ರು. 1,000 ರೂಪಾಯಿಗೆಲ್ಲ ಫೇಕ್ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದು ಕೂಡ ಬೆಳಕಿಗೆ ಬಂದಿತ್ತು. ಉತ್ತರ ಪ್ರದೇಶ, ಬಿಹಾರ ಹಾಗೂ ಪಶ್ಚಿಮ ಬಂಗಾಳ ಈ ರಾಜ್ಯಗಳೇನಿದೆಯಲ್ಲ, ಈ ರಾಜ್ಯದಿಂದ ಬಂದಿದ್ದಂತಹ ವಲಸೆಯ ಕುಟುಂಬ ಈಗ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿದಾರರು ಜೂಟು ಎಸ್ಕೇಪು. ಫಕೀರ ಬಡಾವಣೆಯ ಕೆಳ ಭಾಗದಲ್ಲಿದ್ದಂಥ ಕುಟುಂಬದವರು ಇವರೆಲ್ಲ. ನಮ್ಮಲ್ಲಿ ಡಾಕ್ಯುಮೆಂಟ್ ಇದೆ ಅನ್ನೋದಾಗ ಆರಂಭಿಕವಾಗಿ ಹೇಳಿದ್ರು, ನಾವೆಲ್ಲನವರೇ ಅಂತ. ಕೋಗಿಲು ಲೇಔಟ್ ತೊರೆದ ಅಕ್ರಮ ಒತ್ತುವರಿದಾರರೀಗ ಇಲ್ಲ. ಡೆಮಾಲಿಷನ್ ಆದಂಥ ಸಂದರ್ಭದಲ್ಲಿ ಬಹುತೇಕರಿದ್ದವರೀಗ ದಿಢೀರ್ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ನೋಡಿ, ವಲಸಿಗರು ಇದ್ದಾರೆ ಅನ್ನೋದು ಬಹಳ ಕ್ಲಿಯರು. ಕೇವಲ ನಮ್ಮ ದೇಶದ ಈ ಉತ್ತರ ಪ್ರದೇಶ ಇರ್ಬೋದು, ಬಿಹಾರ, ಪಶ್ಚಿಮ ಬಂಗಾಳ ಅಷ್ಟೇ ಅಲ್ಲದೆ ಬಾಂಗ್ಲಾದೇಶದ ಜೊತೆ ನಂಟಿರೋರು, ಅಲ್ಲಿಂದ ಬಂದವರು ಇದ್ದಾರೆ ಅನ್ನೋದು ಒಂದು ಗಂಭೀರ ಆರೋಪ ಆಯಿತು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಕಾರಣ ಆದಂಥ ಪ್ರಕರಣ ಇದು. ಬಟ್ ಈಗ 26 ಕುಟುಂಬ ಅಲ್ಲಿ ಯಾರಿದ್ರು ಕೂಡ ಇವ್ರ ಹತ್ರ ದಾಖಲೆ ಇದೆ, ಅಲ್ಲಿ ಇದ್ದಂಥವ್ರು ಹೌದು, ಇವ್ರಿಗೆ ಮನೆ ಕೊಡಬೇಕು, ಒಂದು ಫ್ಲಾಟ್ ಭಾಗ್ಯಗಳ ಯೋಜನೆಗಳು ನಿಗದಿಯಾಗಿತ್ತು. ಬಟ್ ಇತರರು ಯಾರು ಬಂದಿದ್ರಲ್ಲ,
ಅವರೆಲ್ಲರೂ ವಲಸಿಗರು ಕಾಣೆಯಾಗ್ಬಿಟ್ಟಿದ್ದಾರೆ, ಕಾಣಿಸ್ತಿಲ್ಲ, ಜೂಟಾಗ್ಬಿಟ್ಟಿದ್ದಾರೆ. ಡೆಮಾಲಿಷನ್ ಆದಂಥ ಸಂದರ್ಭದಲ್ಲಿ ಯಾವ್ಯಾವುದೋ ಕಾರ್ಡ್ ಹಿಡ್ಕೊಂಡು ಹೋಗ್ತಿದ್ರು, ಬಟ್ ಈಗ ಯಾರ್ಯಾರೂ ಇಲ್ಲ.